ಐದನೇದಾಗಿ ಸಿಂಹರಾಶಿ, ಸಿಂಹಲಗ್ನ. ಈ ರಾಶಿಯವರಿಗೆ 2024 ಈ ವರ್ಷ ಬಹಳಷ್ಟು ಅನುಕೂಲಕಾರಿಯಾಗಿರ್ತದೆ. ರಾಶಿ ಸ್ವಾಮಿ ಸೂರ್ಯ ಆಗಿರೋದ್ರಿಂದ ಸೂರ್ಯನು ಒಂದು ಆಸ್ಥಾನ ವರ್ಷಾರಂಭದಲ್ಲಿ ಚೆನ್ನಾಗಿರೋದ್ರಿಂದ ಬಹಳಷ್ಟು ವರ್ಷದ ಆರಂಭದಲ್ಲಿ ಅನುಕೂಲಕಾರಿ ಅಂತಲೇ ಹೇಳ್ಬೋದು. 7ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು. ಶನಿಯ ಒಂದು ಆಸ್ಥಾನದಿಂದ ಈ ಒಂದು ರಾಶಿಯವರಿಗೆ ಈ ವರ್ಷದಲ್ಲಿ ಬಹಳಷ್ಟು ಅನುಕೂಲಕಾರಿ ಆಗ್ತದೆ. ಹೆಚ್ಚಿನ ಒಂದು ಬೆಳವಣಿಗೆ ಆಗುವಂಥದ್ದು, ಹೊಸ ಹೊಸ ವೃತ್ತಿ ವಿಚಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ ಅನುಕೂಲಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ. ಇನ್ನು ಸಿಂಹರಾಶಿಯವರು ತನ್ನ ಮನೆಯಲ್ಲಿ ಯಾರೆಲ್ಲ ಸಂಬಂಧಿಕರಿರ್ತಾರೆ ಅಥವಾ ತಂದೆ ತಾಯಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಇವರಿಂದ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸಮಸ್ಯೆಗಳನ್ನು ಇವರು ಎದುರಿಸಬೇಕಾಗುತ್ತೆ. ಇನ್ನೊಂದು ರೀತಿಯಲ್ಲಿ ಸಾಕಷ್ಟು ಇವರಿಗೆ ಹೊಸ ಹೊಸ ಉದ್ಯೋಗ ವೃತ್ತಿ ಅನುಕೂಲ ಆಗೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ಸಿಂಹರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರ ಪಠನೆ, ಹನುಮಂತನ ಒಂದು ಆರಾಧನೆ, ಈ ರೀತಿ ಮಾಡೋದ್ರ ಮುಖಾಂತರ ಸೂರ್ಯನ ಒಂದು ನಮಸ್ಕಾರ, ಸೂರ್ಯನ ಒಂದು ಸ್ತೋತ್ರ ನಾಮಾವಳಿಯನ್ನು ಹೇಳ್ಕೊಳ್ಳೋದ್ರೂ ಮಾಡೋದ್ರಿಂದ ಇವರು ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಶುಭವಾಗಲಿ.